ನಮಸ್ಕಾರ ರೀ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೀನಿ ರೀ. ನೋಡಿರಿ, ನಾನಿವತ್ತು ಎರಡು ಆಲೂಗಡ್ಡೆ ತೊಗೊಂಡೀನಿ. ಅದರಲ್ಲಿದ್ದ ಒಂದು ಹೊಸ ಸ್ನ್ಯಾಕ್ಸ್ ಮಾಡೋಕೆ ಹತ್ತೀನಿ ರೀ. ನೋಡಿರಿ, ಇದಕ್ಕೆ ಏನೇನು ಹಾಕ್ಬೇಕು, ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ. ನೋಡಿರಿ, ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನೋಡಿರಿ, ಇವನ್ನ 2 ಆಲೂಗಡ್ಡೆ ತೊಗೊಂಡಿನಲ್ಲ, ಇದನ್ನು ಈ ಥರ ಎರ್ಜ್ಕೋಬೇಕು ರೀ. ಇದನ್ನು ಮೇಲೆ ಸಿಪ್ಪಿ ಎಲ್ಲ ತೆಗೆದು ಎರ್ಜ್ಕೊತೀನಿ. ಎರ್ಜ್ಕೊಂಡು ಅದಕ್ಕೆ ಏನೇನು ಹಾಕೋದು ಅಂತೇಳಿ ತೋರಿಸ್ತೀನಿ ಬರ್ರಿ. ಮೇಲೆ ಸಿಪ್ಪಿ ಈ ಥರ ಎರ್ಜಿ ನೀರಾಗ ಹಾಕ್ಬೇಕು. ಇಲ್ಲೊಂದು ಕಪ್ ಹಾಕೈತದೆ. ಇದನ್ನೀಗ ತೆಳ್ಳಗೆ ಕಟ್ ಮಾಡ್ಕೊತೀನಿ ರೀ. ಈ ಥರ ಆಲೂಗಡ್ಡಿನ ತೆಳ್ಳಗೆ ಕಟ್ ಮಾಡಿ ಮತ್ತೊಂದು ನೀರಾಗ ಹಾಕ್ಬೇಕು ನೋಡಿರಿ. ಈ ಥರ ತೆಳ್ಳಗೆ ಕೊರ್ದು ಕಟ್ ಮಾಡಿ ಇದು ನೀರೊಳಗೆ ಹಾಕ್ಬೇಕು ರೀ. ಇವನ್ನ ಈಗ ತೊಳ್ಕೊತೀನಿ. ಮೇಲೆ ತೊಳೆದು ಇನ್ನೊಂದು ಪ್ಲೇಟ್ ಹಾಕ್ಕೊತೀನಿ. ಈ ಥರ ಅದರ ಮೇಲೆದೆಲ್ಲ ಅದು ಪೌಡ್ರ್ ಅಂತ ಇರ್ತೈತಲ್ಲ ರೀ, ಹಸಿದು ಅದು ಹೋಗ್ಲಿ ಅಂಥೇಳಿ ಈ ಥರ ಹಾಕ್ಕೊಂಡು ಇನ್ನೊಮ್ಮೆ ಸಣ್ಣ ಕಟ್ ಮಾಡ್ಕೋಬೇಕು. ಅದೇ ಈ ಥರ ಇನ್ನೊಂದು ನೀರೊಳಗೆ ಹಾಕ್ಕೋಬೇಕು. ನೋಡಿರಿ, ಈ ಥರ ಇವನ್ನೆಲ್ಲ ನೀರೊಳಗೆ ಇನ್ನೊಮ್ಮೆ ನೀರೊಳಗೆ ತೊಳ್ಕೊಂಡು ಈ ಥರ ಒಂದೊಂದು ಇಟ್ಟು ಹಿಂಗೆ ಕಟ್ ಮಾಡ್ಬೇಕ್ರಿ. ಅದನ್ನು ಉದ್ದಕ್ಕಾಗಿ ಹಿಂಗೆ ಈ ಥರ ಕಟ್ ಮಾಡಿ ಬಿಡಬೇಕು. ನೋಡಿರಿ, ಈ ಥರ ತೆಳ್ಳಗೆ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಕಟ್ ಮಾಡ್ಕೋಬೇಕು. ಇವನ್ನ ತೆಳ್ಳಗೆ ಮಾಡಿಕೊಂಡು ಸ್ವಲ್ಪ ಮೇಲೆ ತ್ಯಾವ ಹೋಗಂಗೆ ಆರಿಡ್ಬೇಕು ರೀ. ನೋಡಿರಿ, ಈ ಥರ ಸಣ್ಣ ಕಟ್ ಮಾಡಿ ತೆಳ್ಳಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಕಟ್ ಮಾಡಿ ಈ ಥರ ನೀರೊಳಗೆ ಹಾಕ್ಬೇಕು. ಇವು ನೀರನ್ನ ದೇದು ಒಂದು ಗಂಗಾಳಕ್ಕೆ ತೆಗಿತೀನಿ ರೀ. ಅದೆಲ್ಲ ಕಪ್ಪು ಹೋಗಿರ್ತದೆ ಮೇಲೆದೆಲ್ಲ. ನೋಡಿರಿ, ಈ ಥರ ಒಂದು ಸಾಣಿಗೆ ಹಾಕಿ ಸೋಸ್ಕೋಬೋದು. ಹಿಂಗೆ ನೀರು ಇಳಿಯಂಗೆ ಹಿಂಗೆ ಹಾಕಿ ಒಂದು ತಟ್ಟೆಗೆ ತೆಗಿಬೇಕು. ಈ ಥರ ಒಂದು ಸ್ವಲ್ಪ ಗಾಳಿಗೆ ಆರಿಡ್ತೀನಿ ರೀ ಅವನು. ಇದೆ ಈ ಥರ ಹಾಕಿ ನೋಡಿರಿ, ಈ ಥರ ನೀರು ತೆಗೆದು ಆರಿಟ್ಟಿರ್ತೀನಲ್ಲ, ಅದನ್ನು ಈಗ ಒಂದು ಪುಟ್ಟಿಗೆ ಹಾಕ್ಕೊತೀನಿ. ಈ ಥರ ಒಂದು ಪುಟ್ಟಿಗೆ ಹಾಕ್ಕೊಂಡು ತ್ಯಾವ ಎಲ್ಲ ಹೋಗಿರ್ಬೇಕು. ಈಗ ಒಂದು 2 ಅದೆಷ್ಟು ಹಿಡಿದಿದೆ ಅಷ್ಟು 2 ಚಮಚ ಆದ್ರಷ್ಟು 2 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತೀನಿ ರೀ. ಇದು ಅಕ್ಕಿ ಹಿಟ್ಟು ಇದು ಹಾಕ್ಕೊಂಡು ಈಗ ಅದಕ್ಕೆ 1 ಚಮಚದಷ್ಟು ಆಗೋಷ್ಟು ಒಣ ಖಾರ ಹಾಕ್ಕೊತೀನಿ. ಅದಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ರುಚಿ ನೋಡಿಕೊಂಡು ಖಾರ ಇದ್ದರೆ ಸ್ವಲ್ಪ ಕಡಿಮೆ ಹಾಕ್ಕೋರಿ. ನಾನು ಖಾರ ಇಲ್ಲ ಅದು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಸ್ವಲ್ಪ ಸೋಡಾ ಪುಡಿ ಒಂದು ಅರ್ಧ ಚಮಚದಷ್ಟು ಸೋಡಾ ಪುಡಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಬೋದು, ಇಲ್ಲಾಂದ್ರೆ ಚಾಟ್ ಮಸಾಲ ಅಂತ ಹಾಕ್ಬೋದು. ಒಂದು ಕಡೆ ಗರಂ ಮಸಾಲೆ ಇತ್ತು, ಅದನ್ನ ಹಾಕ್ತೀನಿ. ಈಗ ಇದನ್ನು ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಅದಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕೋರಿ. ನಿಮ್ಗೆ ಎಷ್ಟು ಬೇಕು ಅದನ್ನು ಈ ಥರ ಉಪ್ಪು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಬೇಕ್ರಿ. ಇದನ್ನು ಅದೇ ಈ ಥರ ಗಟ್ಟಿ ಬರೋಂಗೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕ್ಕೋಬೇಕಾಗುತ್ತೆ. ಇವು ಜಾಸ್ತಿ ಆಗ್ತಾವೆ, ಹಂಗಾಗಿ ಇನ್ನೊಂದು ಚಮಚ ಹಿಟ್ಟು ಹಾಕ್ಕೊತೀನಿ ನಾನು. ಇದು ನೋಡಿರಿ, ಈ ಥರ ಹಾಕ್ಕೊಂಡು ಇದು ಉಂಡೆ ಆಕಾರ ಆಗಬೇಕು ಆ ಥರ ಮಾಡ್ಕೊತೀನಿ. ಪೂರ್ತಿ ಕಲಿಸ್ಕೊಂಡು ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡು ಕೊತ್ತಂಬರಿ ಹಾಕ್ಕೊತೀನಿ ರೀ. ಇಷ್ಟು ಕಟ್ ಮಾಡ್ಕೊಂಡಿನಿ. ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಎಲ್ಲದು. ಈ ಥರ ಉಂಡೆ ಆಗ್ಬೇಕ್ರಿ. ಅದು ಇದಕ್ಕೆ ಉಂಡೆ ಆಗುತ್ತಲ್ಲ, ಸ್ವಲ್ಪ ಉದುರ ಆಗುತ್ತೆ. ಹಂಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿರಿ, ಉಂಡೆ ಮಾಡೋ ಅದಕ್ಕೆ ಬಂದೈತಿ. ಈಗ ದೊಡ್ಡ ನಿಂಬೆಹಣ್ಣಿನ ಆಕಾರ ಆದ್ರೆ ಮಾಡ್ಬೋದು. ನಾನು ಹಂಗಾಗಿ ಈ ಥರ ಒಂದು ಗೋಳಾಕಾರ ಥರ ಈ ಥರ ಮಾಡಿ ಉಂಡೆ ಮಾಡಿಡ್ತೀನಿ ರೀ. ಇದನ್ನು ಹಿಂಗೆ ಉಂಡೆ ಆಗ್ಬೇಕ್ರಿ. ಅದು ಅಂದ್ರೆ ಅದಕ್ಕೆ ಬರೋಂಗೆ ಕಲಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಈ ಸೈಜ್ ಮಾಡಿ ಇಡ್ತೀನಿ. ನೋಡಿರಿ, ಈ ಥರ ಮಾಡಿ ಇಡಬೇಕು. ಕಾಯಕ್ಕಿಟ್ಟಿತ್ತು ನಾನು. ನೋಡಿರಿ, ಈ ಥರ ಉಂಡೆ ಮಾಡಿ
ಉಂಡೆ ಎಲ್ಲ ಒಂಥರ ಒಂದು ಹಿಂಗೆ ಕೈ ಮುಷ್ಟಿ ಆಗೋಷ್ಟು ಈ ಥರ ತೊಗೊಂಡು ಈ ಥರ ಎಣ್ಣೆ ಇಟ್ಟಿರ್ಬೇಕು. ಎಣ್ಣೆ ಕಾದೈತಿ, ಸಣ್ಣ ಉರಿ ಒಳಗೆ ಇಟ್ಟು ನಾನು ಅದನ್ನು ಆಗಲೇ ಕಾಯಕ್ಕಿಟ್ಟಿದೆ, ಹಂಗಾಗಿ ಎಣ್ಣೆ ಕಾದೈತಿ. ಈ ಥರ ಒಂದೊಂದು ಅದೆಷ್ಟು ಹಿಡಿತೈತಿ ಹಂಗೆ ಬಿಟ್ಕೊಂಡು ಹೋಗ್ಬೇಕು. ಅದು ಹಾಕಿದ ತಕ್ಷಣ ಚಮಚ ಹಾಕಿ ಇದು ಮಾಡಬಾರ್ದ್ರಿ, ತಾನ ಮೇಲೆ ಬರ್ತೈತಿ, ಇಲ್ಲಾಂದ್ರೆ ಒಡೆ ಚಾನ್ಸ್ ಇರ್ತೈತಿ. ನೋಡ್ರಿ ಈಗ ಈ ಥರ ತಾನ ತಳ ಬಿಟ್ಕೊಂತೈತೆ ಅದು. ಈ ಥರ ಒಳಗೆ ಹಾಕಿ ಇನ್ನೊಂದು ಸೈಡು ಬೇಯಿಸ್ಬೇಕು. ಮತ್ತೊಂದು ಸೈಡು ಒಳಗೆ ಹಾಕಿದ್ದೆ ನೋಡ್ರಿ ಬೆಂದೈತಿ. ಅಂದರೆ ಸಣ್ಣ ಊರೊಳಗಿಟ್ಟು ಬೇಯಿಸ್ಬೇಕು ಇದನ್ನು, ಇಲ್ಲ ಒಳಗೆ ಹಸಿ ಹಂಗೆ ಇರ್ತೈತಿ. ನೋಡ್ರಿ ಪೂರ್ತಿ ಬಂದೈತಿ. ನೋಡ್ರಿ ಹೆಂಗೆ ಕ್ರಿಸ್ಪಿಯಾಗಿ ಕಾಣ್ತಾರೆ ನೋಡಿ, ನೋಡೋಕಂದ್ರೆ ಭಾರಿ ಟೇಸ್ಟ್ ಇರ್ತಿರೊಳಗೆ ನೋಡ್ರದೆ. ಈ ಥರ ಕಂದು ಬಣ್ಣ ಬಂದ ಮೇಲೆ ತೆಗಿಬೇಕು. ಮತ್ತೊಂದು ಸ್ವಲ್ಪ ಉಂಡೆ ಮಾಡಿ ಇಟ್ಕೊಂಡಿದ್ದಲ್ರಿ ನಾನು, ಅವನ್ನ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಸಣ್ಣವೇ ಇರಲಿ ರೀ, ಅವು ದೊಡ್ಡವಾದ್ರೆ ಬೇಗ ಬೇಗ ಬೇಯಂಗಿಲ್ಲ. ಹಾಗೆ ಸಣ್ಣ ಸಣ್ಣ ಮಾಡಿ ಹಾಕಿರ್ತೀನಿ ನಾನು. ಅಂದರೆ ಮಕ್ಕಳಿಗೆ ಕೈಯಾಗಿ ಕೊಟ್ಟರೆ ಹಿಡ್ಕೊಂಡು ತಿನ್ನೋಕೆ ಆಗಿರಬೇಕು. ಸಾಯಂಕಾಲ ಟೀ ಜೊತೆ ಏನೋ ತಿನ್ಬೇಕು ಅನ್ಸುತ್ತಂದ್ರೆ ದಡಕ್ಕನ ಈ ಥರ ಏನು ಜಾಸ್ತಿ ಇದ್ರಾಗ ಎಲ್ಲ ತರಕಾರಿ ಏನು ಹಾಕ್ಬೇಕಂಗಿಲ್ಲ ರೀ. ಅಕ್ಕಿ ಹಿಟ್ಟು ಆಲೂಗಡ್ಡೆ ಇದ್ಬಿಟ್ರೆ ಸಾಕು. ನೋಡಿರಿ ಬಂಧುಗಳೇ, ನಾವು ಮಾಡಿದ್ರಿ ಇದು ನೋಡಿರಿ ಎಂಥ ಮಸ್ತಾಗಿ ನೋಡಿರಿ ಆಲೂ ಪಕೋಡ. ನೋಡಿರಿ ಭಾಳ ಇದಕ್ಕೇನು ಸಾಮಾನು ಏನು ಬೇಕಾಗಿಲ್ಲ, ಅಕ್ಕಿ ಹಿಟ್ಟು ಮತ್ತು ಆಲೂಗಡ್ಡೆಲಿದ್ದ ಈ ಥರ ಮಾಡ್ಬೋದು ನೋಡಿರಿ. ಎಲ್ಲ ಥರ ಮಾಡಿ ತಿಂದಿದ್ದು ಆಗಿರ್ತೈತೆ ರೀ. ಆದರೆ ಈ ಥರ ಆಲೂಗಡ್ಡೆನ ಮಾಡಿದ್ರೆ ಭಾರಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿರಿ. ಎಷ್ಟು ಮೇಲೆ ಕ್ರಿಸ್ಪಿ ಆಗೈತಿ, ಮೇಲೆ ಒಳಗೆ ನೋಡಿರಿ ಹೆಂಗೆ ಬೆಂದಿರ್ತೈತಿ. ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿರಿ, ಭಾರಿ ಸಖತ್ ಇರ್ತೈತೆ ರೀ. ಅಂದಾಗ ಉಣ್ಣಾಕ ಚಪಾತ್ಯಾಗ ಇಲ್ಲಾಂದ್ರೆ ಸಾಯಂಕಾಲ ಚಾದ ಜೊತೆಯಾರ ತಿನ್ಬೋದು, ಭಾರಿ ಟೇಸ್ಟ್ ಇರ್ತೈತೆ ರೀ. ನೋಡಿರಿ ಒಮ್ಮೆ ಟ್ರೈ ಮಾಡಿ. ಧನ್ಯವಾದ.